ನಮಸ್ಕಾರ ಸ್ನೇಹಿತರೆ, ಅನಂ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಶಿವರಾತ್ರಿ ಹಬ್ಬದ ದಿವಸ ಶಿವನಿಗೆ ಯಾವೆಲ್ಲ ಅಭಿಷೇಕಗಳನ್ನು ಮಾಡೋದ್ರಿಂದ ಏನೆಲ್ಲ ಫಲಗಳು ಸಿಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಶಿವನಿಗೆ ಜಲಾಭಿಷೇಕ ಮಾಡೋದ್ರಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಆದ್ದರಿಂದ ಜಲಾಭಿಷೇಕವನ್ನು ಮಾಡೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಎರಡನೆಯದಾಗಿ ತುಪ್ಪದ ಅಭಿಷೇಕ. ತುಪ್ಪದಿಂದ ಅಭಿಷೇಕವನ್ನು ಮಾಡೋದ್ರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ ನಮ್ಮ ಪುರಾಣಗಳು ಹೇಳುತ್ತೆ. ಇನ್ನು ಮೂರನೆಯದಾಗಿ ಪಂಚಗವ್ಯದ ಅಭಿಷೇಕ. ಈ ಪಂಚಗವ್ಯದ ಅಭಿಷೇಕವನ್ನು ಶಿವಲಿಂಗಕ್ಕೆ ಮಾಡೋದ್ರಿಂದ ಎಲ್ಲ ಪಾಪಗಳಿಂದ ಮುಕ್ತಿ ಸಿಗುತ್ತೆ ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತೆ. ನಾಲ್ಕನೆಯದು ಮೊಸರಿನ ಅಭಿಷೇಕ. ಮೊಸರಿನಿಂದ ಅಭಿಷೇಕವನ್ನು ಮಾಡೋದ್ರಿಂದ ಆರೋಗ್ಯ ಅನ್ನೋದು ಅಭಿವೃದ್ಧಿ ಆಗುತ್ತೆ. ಹಾಗೆ ಸಂತಾನ ಭಾಗ್ಯ ಇಲ್ಲದವರಿಗೆ ಸಂತಾನ ಭಾಗ್ಯ ಉಂಟಾಗುತ್ತೆ. ಅದೇ ರೀತಿ ಮಕ್ಕಳಲ್ಲಿ ಅನಾರೋಗ್ಯ ಏನಾದರೂ ಇತ್ತು ಅಂತ ಹೇಳಿದ್ರೆ ಆರೋಗ್ಯದಲ್ಲಿ ಚೇತರಿಕೆ ಅನ್ನೋದು ಕಂಡುಬರುತ್ತೆ. ಮಕ್ಕಳ ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ. ಇನ್ನು ಐದನೆಯದಾಗಿ ಜೇನುತುಪ್ಪದ ಅಭಿಷೇಕ. ಈ ಜೇನುತುಪ್ಪದಿಂದ ಅಭಿಷೇಕವನ್ನು ಮಾಡೋದ್ರಿಂದ ಜ್ಞಾನವೃದ್ಧಿ ಉಂಟಾಗುತ್ತೆ. ಅಂದರೆ ನಿಮ್ಮ ಏನೇ ಒಂದು ಕಲಿಕೆ ನೀವು ಮಾಡ್ಕೊತಾ ಇರ್ತೀರ, ಅದರಲ್ಲಿ ಹೆಚ್ಚಿನ ಜ್ಞಾನವನ್ನು ಸಂಪಾದನೆ ಮಾಡುವಂಥದ್ದು. ಜ್ಞಾನದಲ್ಲಿ ವೃದ್ಧಿ ಅನ್ನೋದು ಉಂಟಾಗುತ್ತೆ. ಹಾಗೆಯೇ ಆರನೆಯದು ಅಕ್ಕಿ ಹಿಟ್ಟಿನ ಅಭಿಷೇಕ. ಅಕ್ಕಿ ಹಿಟ್ಟಿನಿಂದ ಶಿವನಿಗೆ ಅಭಿಷೇಕವನ್ನು ಮಾಡೋದ್ರಿಂದ ಎಲ್ಲ ಸಾಲಗಳಿಂದ ಮುಕ್ತಿ ಅನ್ನೋದು ಸಿಗುತ್ತೆ. ಈಗ ಸಾಲದ ಬಾಧೆಯಿಂದ ಯಾರೆಲ್ಲ ಬಳಲ್ತಾ ಇರ್ತಾರೋ ಅವರು ಅಕ್ಕಿ ಹಿಟ್ಟಿನಿಂದ ಅಭಿಷೇಕವನ್ನು ಮಾಡೋದ್ರಿಂದ ಸಾಲದಿಂದ ಮುಕ್ತಿಯನ್ನು ಹೊಂದ್ತಾರೆ. ಆರನೆಯದು ಹಾಲಿನ ಅಭಿಷೇಕ. ಹಾಲಿನಿಂದ ಅಭಿಷೇಕವನ್ನು ಮಾಡೋದ್ರಿಂದ ದೀರ್ಘಾಯುಷ್ಯ ದೊರೆಯುತ್ತೆ. ನಿಮ್ಮ ಆಯಸ್ಸು ವೃದ್ಧಿಯಾಗುತ್ತೆ. ಇನ್ನು ಏಳನೆಯದಾಗಿ ಕಬ್ಬಿನ ರಸದ ಅಭಿಷೇಕ. ಕಬ್ಬಿನ ರಸದಿಂದ ಶಿವನಿಗೆ ಅಭಿಷೇಕವನ್ನು ಮಾಡೋದ್ರಿಂದ ಶತ್ರುನಾಶ ಹಾಗೆಯೇ ಆರೋಗ್ಯ ವೃದ್ಧಿ ಉಂಟಾಗುತ್ತೆ. ಇನ್ನು ಒಂಬತ್ತನೆಯದು ಗಂಗಾಜಲದ ಅಭಿಷೇಕ. ಶಿವನಿಗೆ ಗಂಗಾಜಲದಿಂದ ಅಭಿಷೇಕವನ್ನು ಮಾಡೋದ್ರಿಂದ ಕುಟುಂಬದಲ್ಲಿ ಶಾಂತಿ ಹಾಗೆ ನೆಮ್ಮದಿ ಅನ್ನೋದು ಉಂಟಾಗುತ್ತೆ. ನಿಮ್ಮ ಮನೆಯಲ್ಲಿ ಏನಾದರೂ ಕಿರಿಕಿರಿ, ಜಗಳ, ಈ ರೀತಿಯಾದ ಸಮಸ್ಯೆಗಳೇನಾದರೂ ಇತ್ತು ಅಂತ ಹೇಳಿದ್ರೆ ಅದೆಲ್ಲವೂ ಕೂಡ ನಿವಾರಣೆಯಾಗಿ ಶಾಂತಿ ಹಾಗೂ ನೆಮ್ಮದಿಯ ಒಂದು ವಾತಾವರಣ ಅನ್ನೋದು ಉಂಟಾಗುತ್ತೆ. ಇನ್ನು ಹತ್ತನೆಯದು ಪಂಚಾಮೃತದ ಅಭಿಷೇಕ. ಈ ಪಂಚಾಮೃತದ ಅಭಿಷೇಕವನ್ನು ಮಾಡೋದ್ರಿಂದ ಕುಟುಂಬ ಸದಸ್ಯರೆಲ್ಲರಿಗೂ ಕೂಡ ಉತ್ತಮವಾದ ಆರೋಗ್ಯವನ್ನು ಹೊಂದಿರ್ತಾರೆ, ಸದಾ ಆರೋಗ್ಯದಿಂದ ಇರ್ತಾರೆ. ಇನ್ನು 11ನೆಯದು ಶ್ರೀಗಂಧದ ಅಭಿಷೇಕ. ಈ ಶ್ರೀಗಂಧದಿಂದ ಅಭಿಷೇಕವನ್ನು ಮಾಡೋದ್ರಿಂದ ಸಾಕ್ಷಾತ್ ಮಹಾಲಕ್ಷ್ಮಿಯ ಕೃಪೆ ಅನ್ನೋದು ನಿಮ್ಮ ಮೇಲೆ ಬರುತ್ತೆ. ಇನ್ನು 12ನೆಯದು ಅನ್ನಾಭಿಷೇಕ. ಈ ಅನ್ನಾಭಿಷೇಕವನ್ನು ಶಿವನಿಗೆ ಮಾಡೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಸಂಪತ್ತು, ಸಮೃದ್ಧಿ, ಅಭಿವೃದ್ಧಿ ಆಗುತ್ತೆ. ನಿಮ್ಮ ಮನೆ ಸದಾ ಸಮೃದ್ಧಿಯಿಂದ ಕೂಡಿರುತ್ತೆ. ಇನ್ನು ಕೊನೆಯದಾಗಿ ನಿಂಬೆ ರಸದ ಅಭಿಷೇಕ. ಈ ನಿಂಬೆ ರಸದಿಂದ ಅಭಿಷೇಕವನ್ನು ಮಾಡೋದ್ರಿಂದ ಕಾಯಿಲೆಗಳಿಂದ ಮುಕ್ತಿ ಅನ್ನೋದು ದೊರೆಯುತ್ತೆ. ಯಾರಾದರೂ ಕಾಯಿಲೆಗಳಿಂದ ಬಳಲ್ತಾ ಇದ್ದರೆ ಅದರಿಂದ ಮುಕ್ತಿ ಅನ್ನೋದು ದೊರೆಯುತ್ತೆ. ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ಅಭಿಷೇಕಗಳನ್ನು ಶಿವನಿಗೆ ಮಾಡೋದ್ರಿಂದ ಈಗ ಹೇಳಿದಂಥ ಎಲ್ಲ ಶುಭ ಫಲಗಳು ದೊರೆಯುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಶಿವರಾತ್ರಿ ಹಬ್ಬದ ದಿವಸ ಶಿವನಿಗೆ ಯಾವೆಲ್ಲ ಅಭಿಷೇಕಗಳನ್ನು ಮಾಡೋದ್ರಿಂದ ಏನೆಲ್ಲ ಫಲಗಳು ದೊರೆಯುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.